Focus on God, not food. ಆಹಾರದ ಕಡೆಗಲ್ಲ, ಬದಲಾಗಿ ದೇವರ ಕಡೆಗೆ ದೃಷ್ಟಿ The ಹರಿಸುವುದು. moment we say fasting, we should not think about the food. We should think about God. That's the focus. ನಾವು ಉಪವಾಸ ಎಂಬುದಾಗಿ ಹೇಳಿದ ಕೂಡಲೇ ನಮ್ಮ ಗಮನ, ನಮ್ಮ ದೃಷ್ಟಿ ಆಹಾರದ ಕಡೆಗೆ ಹೋಗಿ ಬಿಡಬಾರದು, ಬದಲಾಗಿ ದೇವರ ಕಡೆಗೆ ಹೋಗಬೇಕು. That's the intentional exercise. ನೋಡುವಾಗ ಇದು ಉದ್ದೇಶ ಪೂರ್ವಕವಾಗಿ ಮಾಡುವ ಅಭ್ಯಾಸ. Otherwise, normally we will think about food, right? We will not have food today. ಇಲ್ಲದೆ ಹೋದ್ರೆ ನಾವು ಸಾಮಾನ್ಯವಾಗಿ ಅಂದುಕೊಂಡ್ಬಿಡ್ತೇವೆ, ಓ ಇವತ್ತು ನಾನು ಆಹಾರವನ್ನ ಸೇವಿಸುವುದಿಲ್ಲ. Maybe, right? Different people, right? One meal I'm not going to have. 2 meals I'm not going to have. Some people on the day of 24 hours. ಬೇರೆ ಬೇರೆಯವರು ಹೀಗೆ ಭಾವಿಸಿಕೊಳ್ತಾರೆ, ಹೌದು ನಾನು ಒಂದು ಹೊತ್ತಿನ ಊಟವನ್ನ ಸೇವಿಸಲ್ಲ, ಹೌದು ನಾನು 2 ಹೊತ್ತಿನ ಊಟವನ್ನ ಸೇವಿಸಲ್ಲ. ಇನ್ ಕೆಲವರು ಹೌದು ನಾನು ಉಪವಾಸದ ದಿನ ಅಂತ ಬಂದಾಗ ನಾನು ಆಹಾರವನ್ನ ಸೇವಿಸಲ್ಲ. Now, if majority of us in the church think it's all about food, leaving the food, abstaining from food, that means we miss out something important. ಸಭೆಯಲ್ಲಿರುವಂತ ಹೆಚ್ಚಿನವರು ಉಪವಾಸ ಅಂತ ಬಂದಾಗ ಗಮನ ಆಹಾರದ ಕಡೆಗೆ ಹೋಗ್ಬಿಡುತ್ತೆ. ಓ ಇವತ್ತು ನಾನು ಆಹಾರವನ್ನ ಸೇವಿಸುವುದಿಲ್ಲ, ತ್ಯಜಿಸುತ್ತೇನೆ. ಹೀಗೆ ಹೋಗುವಾಗ ನಾವು ಯಾವುದೋ ಒಂದು ಮುಖ್ಯವಾದ ಕಾರ್ಯವನ್ನ ತಪ್ಪಿಸಿಕೊಳ್ಳುವವರಾಗಿದ್ದೇವೆ. Focus on God. ದೇವರ ಕಡೆಗೆ ದೃಷ್ಟಿ ಹರಿಸುವುದು. Okay, Matthew chapter 6 verses 16 to 18. ಮತ್ತಾಯ 6ನೇ ಅಧ್ಯಾಯ 16ರಿಂದ 18. Right, when you fast, do not be like the hypocrites with a sad countenance. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. Right, when you fast, anoint your head and wash your face so that you do not appear to men to be fast. ಆದ್ರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. Right, the act, no, behind that act there is a spirit. ಒಂದು ಕ್ರಿಯೆಯ ಹಿಂದೆ ಒಂದು ಆತ್ಮವು ಇರುತ್ತೆ. It is not for others. ಇದು ಇತರರಿಗೆ ಅಲ್ಲ. Right, it is not to show that we are on fasting to others. ಇತರರಿಗೆ ನಾನು ಉಪವಾಸ ಮಾಡ್ತಾ ಇದ್ದೇನೆ ಎಂಬುದಾಗಿ ತೋರಿಸಿಕೊಳ್ಳುವುದಲ್ಲ. It's something that we do in the secret place. ಅಂದ್ರೆ ಇದು ಬಂದು ನಾವು ಅಂತರಂಗದಲ್ಲಿ ಮಾಡುವಂತದ್ದು. Verse 18 we see Matthew 6:18. 18ನೇ ವಚನ ಮತ್ತಾಯ 6:18ರಲ್ಲಿ, but your father who is in the secret place and your father who sees in secret will reward you openly. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. It's to God. Focus on God. ಅದು ದೇವರಿಗಾಗಿ ಮತ್ತು ದೇವರ ಕಡೆಗೆ ದೃಷ್ಟಿ ಹರಿಸುವುದಕ್ಕಾಗಿ, turning to God, ದೇವರ ಕಡೆಗೆ ತಿರುಗಿಕೊಳ್ಳುವುದು. Okay, Joel chapter 2 verse 12 we read, turn to me with all your heart. ಯೋವೇಲ 2:12ರಲ್ಲಿ ನಾವು ಓದ್ತೇವೆ, ನೀವು ಹೃದಯ ಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. with fasting and weeping and mourning, right? ಉಪವಾಸದೊಂದಿಗೆ, ಗೋಳಾಟದೊಂದಿಗೆ, ಕಣ್ಣೀರಿನೊಂದಿಗೆ. Why the fast was declared to turn to me? ಯಾತಕ್ಕಾಗಿ ಉಪವಾಸ ಅಲ್ಲಿ ಘೋಷಣೆ ಮಾಡಲಾಯಿತು? ನನ್ನ ಕಡೆಗೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. Amen. Amen. Right, I just very lovingly I want to encourage every one of you. It's not the act, it is not the ritual, it is not the one day present and my name is on the altar. No, that's not it. It's a spirit. It's joining the chariot, joining the move of God. ನಾನು ಪ್ರೀತಿಯಿಂದ ನಿಮ್ಮೆಲ್ಲರನ್ನ ಉತ್ತೇಜಿಸುತ್ತೇನೆ. ಉಪವಾಸ ಅಂತ ಹೇಳುವಾಗ ಅದನ್ನ ಆಚರಣೆ ಅಥವಾ ಪದ್ಧತಿಯಾಗಿ ನೀವು ಪರಿಗಣಿಸಬೇಡ್ರಿ, ಅಥವಾ ನನ್ನ ಒಂದು ದಿನದ ಉಪವಾಸ ಮುಗಿತು ಎಂಬುದಾಗಿ ಭಾವಿಸಿಕೊಳ್ಳಬೇಡ್ರಿ. ಉಪವಾಸ ಅನ್ನುವಂಥದ್ದು ಒಂದು ಆತ್ಮವಾಗಿದೆ, ರಥವಾಗಿದೆ. ಆ ರಥದೊಂದಿಗೆ ನಾವು ಸೇರಿಕೊಳ್ಳಬೇಕಾಗಿದೆ. Let me also put it in this way. ನಾನು ಈ ರೀತಿಯಲ್ಲಿ ಹೇಳ ಬಯಸುತ್ತೇನೆ. Is it all about empty stomach or a hungry heart? ಇದೆಲ್ಲವೂ ಖಾಲಿಯಾದ ಹೊಟ್ಟೆಯ ಅಥವಾ ಹಸಿದ ಹೃದಯವ? Tell me, is it all about empty stomach or a hungry heart? ಒಟ್ಟಾರೆಯಾಗಿ ನೋಡುವಾಗ ಇದೆಲ್ಲ ಹಸಿದ ಹೊಟ್ಟೆಯ ಅಥವಾ ಹಸಿದ ಹೃದಯವ? We know that, right? It's about a hungry heart. ನೋಡುವಾಗ ಇದು ಹಸಿದ ಹೃದಯವಾಗಿದೆ. Amen. Amen. So we need to just move our focus from that. We need to grow to the next level. The spirituality and the spiritual maturity must go on to the
higher level. ಆದುದರಿಂದ ನಮ್ಮ ಗಮನವನ್ನ ಈ ಆತ್ಮೀಕತೆಗೆ ನಾವು ಕೊಡಬೇಕು ಮತ್ತು ಆತ್ಮೀಕತೆಯಲ್ಲಿ ನಾವು ಮುಂದೆ ಅಭಿವೃದ್ಧಿ ಹೊಂದಿ ಬೆಳೆಯುವುದರ ಕಡೆಗೆ ಗಮನ ಹರಿಸಬೇಕು. Amen. ಆಮೆನ್. So when we focus on God, ನಾವು ದೇವರ ಕಡೆಗೆ ದೃಷ್ಟಿ ಹರಿಸುವಾಗ fasting helps us to recalibrate the vision that God has given. ಉಪವಾಸ ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವ ದರ್ಶನವನ್ನ ಮರು ಕೇಂದ್ರೀಕರಿಸಿಕೊಳ್ಳುವಂತದ್ದಾಗಿರುತ್ತೆ. Right? So there would be a clarity. We will listen to God. ಅಲ್ಲಿ ಸ್ಪಷ್ಟತೆ ಇರುತ್ತೆ ಮತ್ತು ದೇವರು ಹೇಳುವುದನ್ನು ನಾವು ಆಲಿಸಿ ಕೇಳ್ತೇವೆ. Right? We can sense God's voice. ಮತ್ತು ದೇವರ ಸ್ವರವನ್ನ ನಾವು ಅನುಭವಿಸುತ್ತೇವೆ. Amen. ಆಮೆನ್. Amen. ಆಮೆನ್. At the same time, ಅದೇ ಸಮಯದಲ್ಲಿ stomach also will call. ನೋಡುವಾಗ ಹೊಟ್ಟೆಯು ಸಹ ಕೂಗುತ್ತೆ. Now and then there will be a hungry pang. ಅದು ಹಸಿವಿನ ಒಂದು ಕೂಗು ಹಂಗೆ ಹೊಟ್ಟೆಯಲ್ಲಿ ಕೇಳುತ್ತೆ. During the time of fasting, it will be severe. ಅದರಲ್ಲೂ ಉಪವಾಸದ ದಿವಸಗಳಲ್ಲಿ ಮಾತ್ರ ಆ ಹೊಟ್ಟೆಯ ಕೂಗು ಬಹಳ ತೀವ್ರತೆಯಿಂದ ಇರುತ್ತೆ. No, you may be skipping the meals undeclared fasting. That time you don't feel. But when you declare the fasting, only one meal you skip, but there would be a call from the stomach. ನೀವೇ ಉಪವಾಸ ಮಾಡ್ತೀರಾ ಅಂದ್ರೆ ಊಟ ಮಾಡದೆ ಸುಮ್ಮನೆ ಕೆಲವು ದಿವಸಗಳಲ್ಲಿ ಇದ್ದು ಬಿಡ್ತೀರಾ. ಆಗ ಹೊಟ್ಟೆ ಕೂಗಲ್ಲ ಹಸಿತಾಯ್ತೆ ಅಂತ. ಅದು ಯಾವಾಗ ನೀವು ಉದ್ದೇಶಪೂರ್ವಕವಾಗಿ ಉಪವಾಸ ಪ್ರಾರ್ಥನೆ ಅಂತ ಮಾಡ್ತೀರೋ ಆವಾಗ ಹೊಟ್ಟೆ ಹಸಿವು ಅಂತ ಕೂಗುತ್ತೆ. As I tell always, that shows you are healthy. ಇದು ಏನನ್ನ ತೋರಿಸುತ್ತೆ ಅಂದ್ರೆ ನೀವು ಆರೋಗ್ಯಕರವಾಗಿದ್ದೀರಿ ಎಂದು ತೋರಿಸುತ್ತೆ. Don't take it otherwise. No, I have to eat something now. No, you are healthy. ಹೀಗೆ ಭಾವಿಸಿಕೊಳ್ಬೇಡ್ರಿ. ಹೊಟ್ಟೆ ಕೂಗ್ತಾ ಇರೋದ್ರಿಂದ ನಾನು ಏನಾದ್ರು ತಿನ್ಬೇಕೋ ಏನೋ ಒಂಥರ ಆಗ್ಬಿಡ್ತೋ ಏನೋ ಹಂಗೆಲ್ಲ ಯೋಚಿಸ್ಬೇಡ್ರಿ. ನೀವು ಆರೋಗ್ಯಕರವಾಗಿ ಇರ್ತೀರಿ. Whenever there is a call from stomach, there is a hungry pang. ಯಾವಾಗ್ಲಾದ್ರೂ ಉಪವಾಸವಿದ್ದಾಗ ಹೊಟ್ಟೆಯ ಹಸಿವಿನ ತೊಳಲಾಟದ ಕೂಗು ಬರುವಾಗ you take it as an alarm that you need to pray for something. ನೀವು ಅದನ್ನ ಅಲಾರಾಮ್ ಆಗಿ ಇಟ್ಕೊಳ್ಬೇಕು. ಓ ನಾನೀಗ ಯಾವುದೋ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Now not turning towards the stomach, now with a hungry heart turning to God. ಈಗ ಹೊಟ್ಟೆಯ ಹಸಿವಿನ ತೊಳಲಾಟ ಅದು ಕೂಗು ಬಂದ ಕೂಡಲೇ ಅರ್ಥ ಮಾಡ್ಕೊಡ್ಬೇಕು, ಈಗ ನಾನು ದೇವರ ಕಡೆಗೆ ತಿರುಗಿಕೊಳ್ಬೇಕು. Amen. ಆಮೆನ್. Right, it's not only right I don't eat anything. No, I'm going to feast on God's word. I'm going to be in the presence of God. I'm going to spend some quality time with my master, my father. ಇದು ಬಂದು ನಾನು ಏನು ತಿನ್ನಲ್ಲ ತ್ಯಜಿಸಿ ಬಿಡ್ತೇನೆ ಎಂಬುದಾಗಿ ಅಲ್ಲ. ನೋಡುವಾಗ ಇದು ವಾಕ್ಯದ ಒಂದು ಔತಣ, ವಾಕ್ಯದ ಒಂದು ಭೋಜನವಾಗಿದೆ. ನಾನು ದೇವರಲ್ಲಿ ಇರ್ತೇನೆ, ನನ್ನ ಯಜಮಾನನ ಪ್ರಸನ್ನತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳುವಂತದೇ ಆಗಿದೆ. Amen. Amen. So number 1, F stands for focus on God. ಮೊದಲನೇದಾಗಿ ಎಫ್ ಅಂತ ನೋಡುವಾಗ ಆಹಾರದ ಕಡೆಗಲ್ಲ, ಬದಲಾಗಿ ದೇವರ ಕಡೆಗೆ ದೃಷ್ಟಿ ಹರಿಸುವುದು.